ಭಾರತೀಯ ವಾಯುಪಡೆ ನಡೆಸಿದ ದಾಳಿಯಲ್ಲಿ ಪಾಕಿಸ್ತಾನದ ಬೋಲಾರಿ ಏರ್ಬೇಸ್ನಲ್ಲಿದ್ದ ಮುನ್ನೆಚ್ಚರಿಕಾ ವಿಮಾನ ನಾಶವಾದ ನಂತರ ಆ ವಿಮಾನ ಇರಿಸಿದ್ದ ಹ್ಯಾಂಗರ್ನ ಮೇಲ್ಛಾವಣಿಯನ್ನ ಪಾಕಿಸ್ತಾನ ತೆರವುಗೊಳಿಸಿದೆ ಎಂಬ ವರದಿಗಳು ಹೊರಬಿದ್ದಿವೆ. ಭಾರತೀಯ ವಾಯುಪಡೆ ನಡೆಸಿದ್ದ ದಾಳಿಯಲ್ಲಿ ಪಾಕಿಸ್ತಾನದ ಬೋಲಾರಿ ಏರ್ಬೇಸ್ನಲ್ಲಿದ್ದ ಎಚ್ಚರಿಕಾ ವಿಮಾನ ನಾಶವಾದ ನಂತರ ಈ ವಿಮಾನ ಇರಿಸಿದ್ದ ಹ್ಯಾಂಗರ್ ಮೇಲ್ಛಾವಣಿಯನ್ನ ಪಾಕಿಸ್ತಾನ ತೆರವುಗೊಳಿಸಿದೆ ಎಂಬ ವರದಿಗಳು ಹೊರಬಂದಿವೆ. ಈ ಬೆಳವಣಿಗೆ ದಾಳಿಯ ಹಾನಿ ಪ್ರಮಾಣದ ಹಾಗೂ ಸೈನ್ಯ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಹಲವು ಚರ್ಚೆಗಳಿಗೆ ಕಾರಣವಾಗಿದೆ. 2025ರ ಮೇ 10ರಂದು ಭಾರತೀಯ ವಾಯುಪಡೆ ಐಎಎಫ್ ನಡೆಸಿದ ಭೀಕರ ದಾಳಿಯಲ್ಲಿ ಧ್ವಂಸಗೊಂಡಿದ್ದ ಬೋಲಾರಿ ವಾಯುನೆಲೆಯ ಪಾಕಿಸ್ತಾನವು ಪುನರ್ ನಿರ್ಮಿಸಲು ಅಥವಾ ದುರಸ್ತಿ ಮಾಡಲು ಸಿದ್ಧತೆ ನಡೆಸಿಕೊಂಡಿದೆ. ಉಪಗ್ರಹ ಚಿತ್ರಗಳ ಪ್ರಕಾರ ಹಾನಿಗೆ ಒಳಗಾದ ಹ್ಯಾಂಗರ್ನ ಹಸಿರು ಬಣ್ಣದ ಮೇಲ್ಛಾವಣಿಯನ್ನ ಈಗ ತೆರವುಗೊಳಿಸಲಾಗ್ತಾ ಇದೆ. ಮೇ 9ರಂದು ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿ ಪಾಕಿಸ್ತಾನವು ಭಾರತದ ಮೇಲೆ ದೊಡ್ಡ ಮಟ್ಟದ ದಾಳಿಗೆ ಸಂಚು ರೂಪಿಸ್ತಾ ಇದೆ ಎಂಬ ಗುಪ್ತಚರ ಮಾಹಿತಿಯನ್ನ ನೀಡಿದ್ರು. ಪಾಕಿಸ್ತಾನ ಅಂತಹ ದಾಳಿಗೆ ಮುಂದಾದ್ರೆ ಭಾರಿ ಬೆಲೆ ತರಬೇಕಾಗುತ್ತಿದೆ ಅಂತ ಪ್ರಧಾನಿ ಮೋದಿ ಅವರು ಎಚ್ಚರಿಕೆ ನೀಡಿದ್ರು. ವ್ಯಾಟರ್ ಬಿಡುಗಡೆ ಮಾಡಿದ ಜನವರಿ 28ರ ಉಪಗ್ರಹ ಚಿತ್ರಗಳು ಪಾಕಿಸ್ತಾನವು ಹಾನಿಗೊಳಗಾದ ಕಟ್ಟಡದ ಚಾವಣಿಯನ್ನ ಕಿತ್ತು ಹಾಕ್ತಾ ಇರುವುದನ್ನು ತೋರಿಸಿವೆ. ಇದೇ ರೀತಿಯ ದುರಸ್ತಿ ಕಾರ್ಯಗಳು ಮುರಿದ ಸಕ್ಕೂರು ಮತ್ತು ನೂರ್ ಖಾನ್ ವಾಯುನೆಲೆಗಳಲ್ಲೂ ಕಂಡು ಬಂದಿದೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್.